ಮಾನ್ಯ ಹೈಕೋರ್ಟ್, ಮಾನ್ಯ ಲೋಕಾಯುಕ್ತ ಇಬ್ಬರು ಈಗ ನಮಗೆ ಕೆರೆ ಒತ್ತುವರಿ ತೆರವುಗೊಳಿಸೋದಕ್ಕೆ, ಕೆರೆ ಅಳತೆ ಮಾಡೋದಕ್ಕೆ ಮತ್ತು ಕೆರೆ ಸಂರಕ್ಷಣಾ ಬಗ್ಗೆ ನಿರ್ದಿಷ್ಟವಾದ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಡೈಲಿ ಬೇಸ್ ಮೇಲೆ ಕೆರೆ ಒತ್ತುವರಿ ತೆರವುಗೊಳಿಸ್ತಾ ಇದ್ದೀವಿ. ದಯವಿಟ್ಟು ನಾವು ಈ ಮೊದಲೇ ಹೇಳಿದ್ದೆ ನಾನು ಸಾಕಷ್ಟು ಬಾರಿ, ಕೆರೆಯಲ್ಲಿ ಬೆಳೆಗಳು ಇಡಬೇಡಿ, ತೆರವುಗೊಳಿಸೋಕ್ಕೆ ಬಂದಾಗ ತಡೆ ಮಾಡಬೇಡಿ ಅಂತ. ನಿಮಗೆಲ್ಲರೂ ಕೇಳ್ಕೊಳ್ತಾ ಇರೋ ಒಂದೇ ವಿಷಯ ಏನಂದರೆ, ದಯವಿಟ್ಟು ಕೆರೆ ಒತ್ತುವರಿಗೆ PDOs, RIs, VAs ಮತ್ತು ಸರ್ವೇಯರ್ಸ್ ಬಂದಾಗ ಅವರ ಸರ್ಕಾರಿ ಕೆಲಸಕ್ಕೆ ಬಂದಿರ್ತಾರೆ, ಅವ್ರನ್ನ ತಡೆ ಮಾಡಬೇಡಿ. ಅದು ಕ್ರಿಮಿನಲ್ ಕೇಸ್ ನಿಮ್ಮ ಮೇಲೆ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಒಂದು. ಎರಡನೇದು, ಕೆರೆ ಊರಿನಲ್ಲಿ ನೀವು ಬೆಳೆ ಬೆಳೆದಿದ್ದರೆ ಅದನ್ನು ಇವ್ರು ತೆರವುಗೊಳಿಸೋ ಟೈಮಲ್ಲಿ ನೀವು ಅದು ಮುಂಚೆನೇ ಏನಾದರೂ ಕಟಾವು ಮಾಡ್ಕೊಂಡಿದ್ರೆ ಏನೂ ಪರವಾಗಿಲ್ಲ. ಆದರೆ ತೆರವುಗೊಳಿಸೋ ಟೈಮಲ್ಲಿ ಯಾವುದೇ ಕಾರಣ ನೀಡಿ ತಡೆ ಮಾಡಿದ್ರೆ 1 ಸೆಕೆಂಡ್ ಕ್ರಿಮಿನಲ್ ಕೇಸ್ ಬೀಳುತ್ತೆ. ಯಾರೂ ನೀವು ಈ ಪ್ರೋಸೆಸ್ನ ಅಡ್ಡ ಮಾಡಬೇಡಿ. ಯಾಕಂದರೆ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದು ಇಮಿಡಿಯೇಟ್ ನಾವು ಪ್ರತಿ 15 ದಿವಸಕ್ಕೆ ರಿಪೋರ್ಟ್ ಕೊಡಬೇಕಾಗಿರುತ್ತೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚುವರಿಯಾಗಿ ಕಾಳಜಿ ವಹಿಸಿರ್ತಾರೆ. ನಾವು ಮೊದಲಿಂದನೂ ಹೇಳ್ತಾ ಇದ್ವಿ, ಬೇರೆ ಎಲ್ಲ ಈವನ್ ಗೋಮಾಳದಲ್ಲೆಲ್ಲ ಬೆಳೆದಿದ್ದಾಗ ನಾವು ಅಟ್ಲೀಸ್ಟ್ ಒಂದು ಟೈಮ್ ಕೊಟ್ಟು ನಿಮಗೆ ಗೋಮಾಳದಲ್ಲಿ ಅನಧಿಕೃತವಾಗಿ ಇದಾದಾಗ, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆದಾಗ ನಾವು ಟೈಮ್ ಕೊಟ್ಟು ತೆರವುಗೊಳಿಸೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ. ಆದರೆ ಇಲ್ಲಿ ನಮಗೆ ಆ ಥರದ್ದು ಯಾವುದೇ ಅವಕಾಶ ಇರಲ್ಲ. ಯಾಕಂದರೆ ಇದು ಸಂಪೂರ್ಣವಾಗಿ ಇಲ್ಲೀಗಲ್ ಪ್ರೋಸೆಸ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀವಿ. ಸರ್, ಈಗ ಕೆರೆಗಳಲ್ಲಿ ಕೊಳವೆ ಬಾವಿಗಳು ಸಹ ಬಹಳಷ್ಟು ಕಡೆ ಕೊರೆದಿದ್ದಾರೆ. ಕೆರೆಗಳಲ್ಲಿ ಕೊಳವೆ ಬಾವಿನ ನಾವು ವಶಪಡಿಸಿಕೊಂಡು ಆ ಕೊಳವೆ ಬಾವಿನ ನಾವು ಸಂಬಂಧಿತ ಗ್ರಾಮ ಪಂಚಾಯತಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಅದನ್ನು ಕುಡಿಯುವ ನೀರಿನ ಯೋಜನೆ ಬಳಸ್ಕೊಬೋದಾಗಿರುತ್ತೆ ವಿತ್ ದ ಪರ್ಮಿಷನ್ ಆಫ್ CO ಮತ್ತು ಮಾನ್ಯ ಜಿಲ್ಲಾಧಿಕಾರಿ.